ನಮಸ್ಕಾರ ವೀಕ್ಷಕರೇ, ವೀರಬ್ರಹ್ಮೇಂದ್ರ ಸ್ವಾಮಿಗಳ ವಚನಗಳು, ಗೋವಿಂದ ವಾಕ್ಯಗಳು ಕೇಳ್ತಾ ಇದ್ರೆ ಇನ್ನ ಏನೇನಿದೆ ಅನ್ನೋ ತಿಳ್ಕೊಳ್ಳೋ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಅಂತ ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ನಾನು ಅದರಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಂಡು ತುಂಬಾ ವಿಷಯಗಳು ನನಗೂ ಅರ್ಥ ಆಗಿದೆ. ಹೌದು, ಭೂಮಿ ಮೇಲೆ ಏನೂ ಶಾಶ್ವತ ಅಲ್ಲ, ಎಲ್ಲ ಬದಲಾವಣೆ ಆಗ್ತಾ ಇರತ್ತೆ. ಮನುಷ್ಯ ಬದುಕೋದಕ್ಕೆ ಜಾಗಗಳನ್ನ, ದಾರಿಗಳನ್ನ ಹುಡ್ಕೊಂಡ್ರೆ ಸಾಕು. ಮನುಷ್ಯರು ಮೂರೇ ಬೇಕಾಗಿರೋದು ಅವಶ್ಯಕವಾಗಿ: ತಿನ್ನೋದಕ್ಕೆ ಆಹಾರ, ಕುಡಿಯೋದಕ್ಕೆ ನೀರು, ಉಸಿರಾಡೋದಕ್ಕೆ ಒಳ್ಳೆ ಗಾಳಿ. ಈ ಮೂರಿತ್ತು ಅಂದ್ರೆ ಎಲ್ಲಿ ಬೇಕಾದ್ರೂ ಮನುಷ್ಯ ಬದುಕ್ಬೋದು, ಹೇಗ್ ಬೇಕಾದ್ರೂ ಬದುಕ್ಬೋದು. ಈ ಮೂರು ಇಲ್ಲ ಅಂದ್ರೆ ಮಾತ್ರ ಮನುಷ್ಯ ಒದ್ದಾಡ್ಬೇಕಾಗತ್ತೆ. ಈ ಮೂರಕ್ಕೆ ಮಾತ್ರ ಮನುಷ್ಯ ದಾರಿಗಳನ್ನ ಹುಡ್ಕೋಬೇಕಾಗತ್ತೆ. ಅದನ್ನ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಆಡಂಬರದ ಜೀವನ ಅನ್ಕೊಳ್ಳಿ, ಅಷ್ಟೇ ಜೀವನ. ಈಗ ಬರುವಾಗ್ಲೂ ನಾವು ತಗೊಂಡ್ಬರೋದು ಆ ಮೂರೇ, ಹೋಗುವಾಗ್ಲೂ ನಾವು ಮೂರನ್ನೂ ಹೊತ್ಕೊಂಡು ಹೋಗಕ್ಕಾಗಲ್ಲ. ಅಂತ ಪರಿಸ್ಥಿತಿನಲ್ಲೇ ಮನುಷ್ಯ ಬಂದು ಹೋಗುವಂಥದ್ದು ಎಲ್ಲರಿಗೂ ಕರ್ಮ ಅನ್ನೋದು ಕಾಡ್ತಾನೆ ಇರುತ್ತೆ. ಭೂಮಿ ಮೇಲೆ ಮನುಷ್ಯ ಅನ್ನೋದು ಬಂದಾದ ಮೇಲೆ ದೈವಾಂಶ ಸಂಭೂತ ಆಗಿರ್ಲಿ, ದೈವಗಳೇ ಆಗಿರ್ಲಿ, ಇವನ್ ರಾಮ ಕೃಷ್ಣ ಇವ್ರಿಗೇನೆ ಕರ್ಮಗಳು ಬಿಟ್ಟಿಲ್ಲ. ಇವನ್ ಯುಗಗಳು ಕಳೆದ್ರೂ ಆ ಕರ್ಮಗಳನ್ನ ಅವ್ರು ಅನುಭವಿಸ್ಲೇಬೇಕಾಗಿತ್ತು ಅನ್ನೋದಕ್ಕೆ ಎಷ್ಟೋ ಕಣ್ಣು ಮುಂದೆ ಸಾಕ್ಷಿಗಳಿದಾವೆ. ಎಕ್ಸಾಂಪಲ್, ರಾಮಾಯಣದಲ್ಲಿ ವಾಲಿನ ರಾಮ ಕುಂದ ಅನ್ಬಿಟ್ಟು, ದ್ವಾಪರ ಯುಗದಲ್ಲಿ ಕೃಷ್ಣನ ಒಬ್ಬ ಬೇಡನ ಸ್ವರೂಪದಲ್ಲಿ ಬಂದು ಕೊಲ್ಲುವಂತ ಪರಿಸ್ಥಿತಿ ಇರುತ್ತಲ್ಲ, ಇದನ್ನೇ ಕರ್ಮ ಅಂತ ಹೇಳೋದು. ಆ ಕರ್ಮಾನುಸಾರ ಎಷ್ಟೋ ಕಥೆಗಳು ರನ್ ಆಗ್ತಾ ಇರುತ್ತೆ. ಒಂದೊಂದು ಯುಗ ಬಿಟ್ಟರು ಕರ್ಮಗಳು ನಡೀತವೆ ಅಂದ್ರೆ ಒಂದು ಯುಗಕ್ಕೆ ಎಷ್ಟೋ ಸಾವಿರ ವರ್ಷಗಳಿರುತ್ತೆ. ಅಂತ ಕರ್ಮಗಳನ್ನ ಮನುಷ್ಯ ಮಾಡ್ತಾನೆ ಇರ್ತೀವಿ. ಆ ಕರ್ಮಾನುಫಲ ಅನುಭವಿಸ್ತಾನೆ ಇರ್ತೀವಿ. ನಾವು ಕರ್ಮ ಮಾಡೋದು ಯಾವುದಕ್ಕೋಸ್ಕರ? ಈ ಆಸೆಗಳಿಗೋಸ್ಕರ, ಆಡಂಬರದ ಜೀವನಕ್ಕೋಸ್ಕರ. ಅದನ್ನ ಬಿಟ್ರೆ ಕರ್ಮ ಮಾಡೋ ಅವಶ್ಯಕತೆ ಏನಿಲ್ಲ ಬಿಡಿ. ಓಕೆ, ಇನ್ನು ಗೋವಿಂದ ವಾಕ್ಯದಲ್ಲಿರುವಂತ ಮುಂದಿನ ವಾಕ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನ ಆ ಸಮಯದಲ್ಲಿ ನೀತಿವಂತ ಜನರು ಜಾಸ್ತಿ ಆಗ್ತಾ ಹೋಗ್ತಾರೆ. ಎಷ್ಟೇ ಸಂಪತ್ತು ಸಿಕ್ಕಿದ್ರು ತಗೊಂಡು ಬಂದು ಉತ್ತಮ ನಾಯಕರಿಗೆ ಕೊಡ್ತಾರೆ. ಆ ಸಮಯದಲ್ಲಿ ಮತ್ತೆ ರಾಜರ ಕಾಲ ಅನ್ನೋದು ಸೃಷ್ಟಿ ಆಗ್ಬೋದು. ಉತ್ತಮ ನಾಯಕರು ರಾಜರ ರೀತಿ ಬದುಕ್ತಾರೆ. ಅವರು ಮುಂದೆ ಶಾಸನಗಳನ್ನ ಮಾಡ್ತಾರೆ. ಅಂತ ಶಾಸನಗಳ ಆಧಾರದ ಮೇಲೆ ಜನ ಅದನ್ನ ಫಾಲೋ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿಗಳು ಕೂಡ ಬರುತ್ತೆ. ಇನ್ನ ಈ ಚಿನ್ನ ಇದೆಲ್ಲ ಕೂಡ ಹರಿದು ಬರ್ತಾ ಇರತ್ತೆ. ಜನ ಎಲ್ಲೇ ಏನೇ ಸಿಕ್ಕಿದ್ರು ತಗೊಂಡ್ ಬಂದು ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಆ ನಾಯಕರಿಗೆ ಅರ್ಪಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ತಗೊಂಡೋಗಿ ಭಕ್ತರ ಆ ಅರ್ಪಣೆಯನ್ನ ಭಗವಂತನ ಪಾಲಿಗೆ ಸಲ್ಲಿಸುವಂತ ಕೆಲಸ ನಾಯಕರು ಕೂಡ ಮಾಡ್ತಾರೆ. ಇನ್ನ ಈಗಿರುವಂತ ಈ ರಾಜಕಾರಣ ಅನ್ನೋದು ಮುಂದೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆದ್ರೆ ಇವರು ತಿಳಿಸುವಂಥದ್ದು ರಾಜರ ಕಾಲ ಅನ್ನೋದು ಮತ್ತೆ ಸೃಷ್ಟಿ ಆಗುತ್ತೆ. ರಾಜರು ಜಗತ್ತನ್ನ ಆಳ್ತಾರೆ, ಭಕ್ತರು ಸುಖವಾದ ಬದುಕನ್ನ ಕಟ್ಕೊಳ್ತಾರೆ ಅಂತ ಕೂಡ ತಿಳಿಸ್ತಾರೆ. ಅಂದ್ರೆ ರಾಜಕಾರಣಿಗಳ ಕಾಲ ಅನ್ನೋದು ಹೋಗಿ ರಾಜರ ಕಾಲ ಮತ್ತೆ ಬರುತ್ತೆ. ಸುಭಿಕ್ಷವಾದ ಜೀವನ ಅನ್ನೋದನ್ನ ಜನ ನಡೆಸಬಹುದು ಅಂತ ಕಾಲ ಬರುತ್ತೆ. ಇನ್ನ ಪರಶುರಾಮನ ಶಾಪ ಈಡೇರುತ್ತೆ ಅಂತ ಬರೆದಿದ್ದಾರೆ. ಪರಶುರಾಮನ ಶಾಪ ಏನಿತ್ತು ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಸಂಪತ್ತುಗಳನ್ನ ಬ್ರಾಹ್ಮಣರಿಗೂ ನೀಡಲಾಗುತ್ತೆ. ಇನ್ನ ಯುವಕರು ವಜ್ರ ವೈಡೂರ್ಯಗಳನ್ನ ಅವರ ಮೇಲೆ ಹಾಕೊಂಡು ಓಡಾಡ್ತಾರೆ. ಮಾಮೂಲಿ ಯಾರು ಕೂಡ ಹಾಕೊಂಡು ಓಡಾಡೋದಿಲ್ವೇನೋ. ಮುಂದೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ವಜ್ರ ವೈಡೂರ್ಯ ಹಾಕೊಂಡು ಓಡಾಡ್ತಾ ಇದ್ರು ಅಂಥದ್ದನ್ನ ಹಾಕೊಂಡು ಆರಾಮಾಗಿ ಖುಷಿಯಿಂದ ಬದುಕ್ತಾರೆ ಜೀವನ ಅಂತ ತಿಳಿಸಿದ್ದಾರೆ. ಇಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ. ಈಗಿರುವಂತ 12 ರಾಶಿಗಳಲ್ಲಿ, ನಮಗೆ ಗೊತ್ತಿರೋಂಗೆ 12 ರಾಶಿ ಇದೆಯಲ್ಲ, ಮೇಷ, ಮಿಥುನ, ಈ ತರ 12 ರಾಶಿಗಳಲ್ಲಿ ಮೊದಲು ಬರುವಂತ 5 ರಾಶಿಗಳನ್ನ ಭಗವಂತ ಆಳ್ತಾನೆ. ಇನ್ನು ಉಳಿದಂತ ರಾಶಿಗಳು ಭಗವಂತನ ಕಂಟ್ರೋಲಲ್ಲಿ ಇರೋದಿಲ್ಲ, ಬೇರೆ ಯಾವುದೋ ಒಂದು ಕಂಟ್ರೋಲಲ್ಲಿ ಇರುತ್ತೆ ಅನ್ನೋದು ಮಾತ್ರ ಇಲ್ಲಿ ತಿಳಿಸಿದ್ದಾರೆ. ಯಾವ ಕಂಟ್ರೋಲು? ಭಗವಂತನ ಬಿಟ್ಟು ಬೇರೆ ಕಂಟ್ರೋಲ್ಗೆ ಹೋಗುತ್ತೆ ಅಂದ್ರೆ ಉಳಿದಿರುವಂತ ಆ 7 ರಾಶಿಗಳು ನೋಡ್ಬೇಕು. ಬಟ್ ಉತ್ತಮ ನಾಯಕರ ಕಂಟ್ರೋಲಲ್ಲಂತೂ ಇರುತ್ತೆ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಈ ಫಸ್ಟ್ 5 ರಾಶಿ ಇದೆಯಲ್ಲ, ಅದು ಮಾತ್ರ ಭಗವಂತನ ಕಂಟ್ರೋಲಲ್ಲೇ ಇರುತ್ತೆ. ಇನ್ನು ಚುಂಡೂರಿನಲ್ಲಿ ಚಂಡಮಾರುತ ಅನ್ನೋದು ಸೃಷ್ಟಿಯಾಗುತ್ತೆ. ಅಂದ್ರೆ ಟಾರ್ನಡೋಗಳು ಸೃಷ್ಟಿಯಾಗುತ್ತೆ. ಎಲ್ಲಿ? ಚುಂಡೂರಿನಲ್ಲಿ. ಇದು ಎಷ್ಟೋ ಜನ ಮೂರ್ಖರನ್ನ ಹೊತ್ಕೊಂಡು ಹೊರಟೋಗುತ್ತೆ, ಕೊಲ್ಲುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಇನ್ನ ಮುಂದಿನ ವಾಕ್ಯದಲ್ಲಿ ಇವ್ರು ತಿಳಿಸ್ತಾರೆ 7 ವಾರಗಳು. ಈಗ ನಾವು ಯಾವ ತರ ಕನ್ಸಿಡರ್ ಮಾಡ್ತಾ ಇದೀವೋ ಆ ರೀತಿ ಇದು 7 ವಾರಗಳು ಸೇರಿ 1 ವಾರ ಆಗುತ್ತೆ. ಆ ಸಮಯ ಅನ್ನೋದು ಅಷ್ಟೊಂದು ಕಡಿಮೆ ಆಗುತ್ತೆ. ಆಯಸ್ಸು ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸತ್ಯಯುಗೋತ್ತರ ಆಯಸ್ಸು ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇದ್ವಲ್ಲ. ಎಂತಕ್ಕೆ ಅನ್ನೋದಾದ್ರೆ, ಸತ್ಯಯುಗದಲ್ಲಿ ಒಬ್ಬ ಮನುಷ್ಯ ಏನಿಲ್ಲ ಅಂದ್ರೂ 1000 ವರ್ಷ, 2000 ವರ್ಷ, 5000 ವರ್ಷ, 10,000 ವರ್ಷ, ಹೆಚ್ಚೆಚ್ಚು ಅಂದ್ರೆ 1,00,000 ವರ್ಷ ಕೂಡ ಬದುಕಿದ್ರು ಅಂತ ಹೇಳ್ತಾರೆ. ಕಾರಣ ಅಲ್ಲಿದ್ದಂತ ಸಮಯ ಅನ್ನೋದು ತುಂಬಾ ಕಡಿಮೆ. ಒಟ್ಟಿನಲ್ಲಿ ಇಲ್ಲಿ ಅವ್ರು ಹೇಳ್ತಾ ಇರೋದು 7 ವಾರಗಳು 1 ವಾರವಾಗುತ್ತೆ. ಸಮಯದ ವೇರಿಯೇಷನ್ ಅನ್ನೋದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಮುಂದೆ 14 ಜಗತ್ತುಗಳನ್ನ ಒಬ್ರು ಆಳ್ತಾರೆ. ಇದೆಲ್ಲ ನಡೆದ 60 ವರ್ಷಗಳಲ್ಲಿ ನ್ಯಾಯ ಅನ್ನೋದು ಬದಲಾಗಿರುತ್ತೆ.
ನಾಲ್ಕನೆಯ ನಡಿಗೆ, ನಾಲ್ಕನೇ ಪಾದ ಅನ್ನೋದು ಶುರುವಾಗುತ್ತೆ. ಪರಮೇಷ್ಠಿ ವೇದಂ ಅನ್ನೋದು ಮುಂದೆ ಯೂಸ್ ಆಗೋದಿಲ್ಲ, ಬಳಕೆಯಲ್ಲಿ ಇರೋದಿಲ್ಲ. ಈ ವೇದದಲ್ಲಿರುವಂತ ವಿಷಯಗಳನ್ನ ಜನ ಫಾಲೋ ಮಾಡೋದಿಲ್ಲ. ಇನ್ನ ಭಾನು ಸಿದ್ಧಾಂತ ಅನ್ನೋದು ಇರುತ್ತಲ್ಲ, ಅಂಥದ್ದನ್ನ ಜನ ಬಳಸೋದು ಶುರು ಮಾಡ್ತಾರೆ. ಈ ಭಾನು ಸಿದ್ಧಾಂತದಲ್ಲಿ ಏನಿದೆಯೋ ನನಗೂ ಅಷ್ಟೊಂದು ಗೊತ್ತಿಲ್ಲ. ಈ ಭಾನು ಸಿದ್ಧಾಂತದಲ್ಲಿರುವಂಥ ವಿಷಯಗಳನ್ನ ಜನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೆ 60 ವರ್ಷಗಳಾದ ಮೇಲೆ, ಇದೆಲ್ಲ ನಡೆದಾದ ಮೇಲೆ, ಇನ್ನ ಈಗಿರುವಂತ ವಿಜಯನಗರ, ಹಾಳು ಹಂಪಿ ಅಂತ ಏನ್ ಕರಿತೀವೋ ಆ ವಿಜಯನಗರ ಮುಂದೆ ವಿಶ್ವಕರ್ಮ ಒಂದು ರಚನೆ ಮಾಡ್ತಾರೆ. ಆ ರಚನೆಯಿಂದ ಆ ಜಾಗ ಪೂರ್ತಿಯಾಗಿ ಅಭಿವೃದ್ಧಿ ಆಗುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ಪ್ರಪಂಚದಾದ್ಯಂತ ಅಂತ ಜಾಗ ಇನ್ನೊಂದಿಲ್ಲ ಅನ್ನೋ ರೀತಿ ಹೆಸರು ಮಾಡುತ್ತೆ. ಆ ಜಾಗನ ವೀರ ವಸಂತರಾಯ ಆಳ್ತಾರೆ. ಆ ಜಾಗದಲ್ಲಿ ಸ್ವಲ್ಪ ವರ್ಷಗಳ ಕಾಲ ವಾಸ ಕೂಡ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ವಿಜಯನಗರ ಹಂಪಿ ಅನ್ನೋದು ಪೂರ್ತಿಯಾಗಿ ಅಭಿವೃದ್ಧಿ ಆಗುತ್ತೆ ವಿಶ್ವಕರ್ಮನ ರಚನೆಯ ಅನುಸಾರ. ಇನ್ನ ಗುರು ಮೀನ ರಾಶಿಗೆ ಎಂಟ್ರಿ ಆದಾಗ ಭಗವಂತ ಎಲ್ಲಾ ಜಾಗಗಳನ್ನ ಆಳೋದಕ್ಕೆ ಶುರು ಮಾಡ್ತಾನೆ. ಇದು ಬಂದು 2033 ಸರಿಸುಮಾರು ಇರ್ಬೋದು, 33ರಿಂದ 34. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು ಆನಂದದಲ್ಲಿ ವೀರ ವಸಂತರಾಯರು ಭೂಮಿ ಮೇಲೆ ಬರ್ತಾರೆ. ನಂದನ ಆನಂದಕ್ಕೂ ಮಧ್ಯ ಅಂದ್ರೆ ಆನಂದದ ಬಿಫೋರು ವೀರ ವಸಂತರಾಯರು ಬರ್ತಾರೆ ಭೂಮಿ ಮೇಲೆ ಅಂತ ತಿಳಿಸ್ತಾ ಇದ್ರಲ್ಲ, ಇಲ್ಲೂ ಅದನ್ನೇ ಮೆನ್ಷನ್ ಮಾಡ್ತಾರೆ ನೋಡಿ. ಗುರು ಮೀನ ರಾಶಿಗೆ ಎಂಟ್ರಿ ಆದ್ಮೇಲೆ ಈ ಸಂದರ್ಭದಲ್ಲಿ ಅಂದ್ರೆ ಗುರು ಮೀನ ರಾಶಿಗೆ ಎಂಟ್ರಿ ಆಗೋದು ಯಾವಾಗ ಅಂದ್ರೆ 2033ರಿಂದ 34 ಈ ಆಸ್ಪಾಸ್ನಲ್ಲಿ, ಈ 2033-34ರಲ್ಲಿ ವೀರ ವಸಂತರಾಯ ಇಲ್ಲ ನಾವು ಅನ್ಕೊಂಡಿರುವಂತ ಭಗವಾನ್ ಕಲ್ಕಿ ಭೂಮಿನ ಆಳೋದಕ್ಕೆ ಶುರು ಮಾಡ್ತಾರೆ. ಭಕ್ತರಿಗೆ ಅದೃಷ್ಟ ಅನ್ನೋದು ಕೂಡ ಆಗ ಸೃಷ್ಟಿ ಆಗ್ತಾ ಹೋಗುತ್ತೆ. ಪವಾಡಗಳು ಭೂಮಿ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ವೀರ ವಸಂತರಾಯ ಕೂರ್ಮ ಸಿಂಹಾಸನದ ಮೇಲೆ ಕೂತು ಜಗತ್ತನ್ನ ಆಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಆಮೆಯ ಮೇಲಿರುವಂತ ಸಿಂಹಾಸನ ಕೂರ್ಮ ಸಿಂಹಾಸನ, ಚಿನ್ನದ ಸಿಂಹಾಸನ ಎಷ್ಟೋ ಕಡೆ ಇದೆ ಅಂತ ಈ ಮಾತುಗಳನ್ನ ನಾವು ಕೇಳಿದ್ವಿ. ವಾಲಿ ಭಂಡಾರದಲ್ಲೂ ಕೂಡ ಕೂರ್ಮ ಸಿಂಹಾಸನ ಅನ್ನೋದು ಒಂದು ಇದೆ ಅನ್ನೋದನ್ನ ಕೇಳಿದ್ವಿ. ಅಂತ ಕೂರ್ಮ ಸಿಂಹಾಸನದ ಮೇಲೆ ಕೂತು ವೀರ ವಸಂತರಾಯ ಮುಂದಿನ ಜಗತ್ತನ್ನ ಆಳ್ತಾನೆ. ಇನ್ನ ಪಿಂಗಳ ವರ್ಷದಲ್ಲಿ ಅಂತ ಮೆನ್ಷನ್ ಮಾಡ್ತಾರೆ. ಪಿಂಗಳ ವರ್ಷ ಅಂದ್ರೆ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಆ ಟೈಮ್ಗೆ ಭಗವಂತ ಪವಿತ್ರ ಸ್ನಾನ ಮಾಡ್ತಾನೆ. ಪವಿತ್ರ ಸ್ನಾನ ಮಾಡಾದ್ಮೇಲೆ ಅಧಿಕಾರನ ಸ್ವೀಕರಿಸ್ತಾನೆ. ಯಾವ ಬರುತ್ತೋ ಪಿಂಗಳ ವರ್ಷ ನೋಡ್ಬೇಕು. ಆ ಸಮಯದಲ್ಲಿ ಭಗವಂತ ಪವಿತ್ರ ಸ್ನಾನ ಮಾಡಿ ಅಧಿಕಾರನ ಸ್ವೀಕರಿಸ್ತಾನೆ ಅಂತ ಮೆನ್ಷನ್ ಮಾಡ್ತಾರೆ. ಸಿಂಹಾಸನದ ಮೇಲಿದ್ರು ದೇವರು ಅನ್ನೋನು, ಭಗವಂತ ಅನ್ನೋನು ಅವನ ಸ್ಥಾನ ಬಿಟ್ಟು ಬರ್ತಾ ಇರ್ತಾನೆ. ಸಾಮಾನ್ಯ ಜನರನ್ನ, ಅವರ ಕಷ್ಟಗಳನ್ನ ಅದರಿಂದ ದೂರ ಮಾಡುವಂತ ಕೆಲಸ, ಅವ್ರನ್ನ ರಕ್ಷಿಸುವಂತ ಕೆಲಸ ಮಾಡ್ತಾನೆ ಇರ್ತಾನೆ. ಇದೆಲ್ಲ ನಡೆದಾದ ಮೇಲೆ ಅಂದ್ರೆ 2033-34 ಆದ್ಮೇಲೆ ಅಂತ ನಾನು ಅನ್ಕೊಳ್ತೀನಿ ಈ ಲೆಕ್ಕಾಚಾರದ ಪ್ರಕಾರ. ಬಟ್ ಇನ್ನ ವೇರಿಯೇಷನ್ ಇದೆಯೋ ಏನೋ ನನಗೂ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇವರು ಬರೆದಿರುವಂತ ವಿಷಯಗಳು, ಕಾಲಜ್ಞಾನ ಇದೆಲ್ಲ ಆಧರಿಸೋದಾದ್ರೆ 2033-34 ಇನ್ನೊಂದು 10 ವರ್ಷದಲ್ಲಿ ಇಂಥದ್ದೆಲ್ಲ ಬದಲಾವಣೆ ಆಗಬೇಕು. ಇಲ್ಲ ಗ್ರಹಗತಿಗಳಲ್ಲಿ ವೇರಿಯೇಷನ್ ಆಗಿ ಹಿಂದೆ ಮುಂದೆ, ಇಲ್ಲ ಬಿಫೋರ್ ಆಗ್ಬೋದು, ಇಲ್ಲ ಒಂದು 5-6 ವರ್ಷ ವೇರಿಯೇಷನ್ ಮುಂದೆನೂ ಆಗಬಹುದು. ಅದು ಮಾತ್ರ ನಾವು ಹೇಳ್ಬೋದು ಇಲ್ಲಿ. ಇನ್ನ ಉದಯಗಿರಿ ಬೆಟ್ಟದಲ್ಲಿ ಎಷ್ಟೋ ರೀತಿ ಪವಾಡಗಳನ್ನ ಮಾಡುವಂತವ್ರು ಹುಟ್ಟುಕೊಳ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನ ಶ್ರೀದೇವಿಯೊಂದಿಗೆ ರಾಮ ಧರ್ಮರಾಜರು ಪ್ರಾರ್ಥನೆ ಸಲ್ಲಿಸ್ತಾರೆ. ಜೊತೆಗೆ ಭೂಮಿ ಯಾವಾಗಲೂ ಒಳ್ಳೆ ರೀತಿ ಇರ್ಲಿ ಅಂತ ಸ್ತುತಿಸ್ತಾ ಇರ್ತಾರೆ. ಅಲ್ಲಿಂದ ಸಂತೋಷ ಅನ್ನೋದು ಭೂಮಿ ಮೇಲೆ ಇರುತ್ತೆ. ಪ್ರವರ್ಧಮಾನಕ್ಕೆ ಭೂಮಿ ಮೇಲೆ ಜನ ಬರ್ತಾರೆ. ಇನ್ನ ಬೀಜಾಕ್ಷರಿ ಮಂತ್ರ, ಬೀಜಾಕ್ಷರಿ ಮಂತ್ರಗಳು ಅಂತ ಹೇಳದ್ನಲ್ಲ, ಮಂತ್ರಗಳು ತುಂಬಾನೇ ಜೀವನನ ಬದಲಾಯಿಸುತ್ತೆ. ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಕೆಲವಷ್ಟು ಬೀಜಾಕ್ಷರಿ ಮಂತ್ರಗಳು ಜೀವನದಲ್ಲಿ ಶಕ್ತಿನ ತುಂಬುತ್ತೆ, ಸಿದ್ಧಿಗಳನ್ನ ತುಂಬುತ್ತೆ. ಅಂಥದ್ರಲ್ಲಿ ಬೀಜ ದೇವಿ ಮಂತ್ರ, ಇದನ್ನ ಪಠಿಸೋದ್ರಿಂದ ಆರೋಗ್ಯ ಮತ್ತೆ ಐಶ್ವರ್ಯ ಅನ್ನೋದು ಜನರ ಜೊತೆ ಯಾವಾಗ್ಲೂ ಇರುತ್ತೆ. ದೇವಿಯನ್ನ ಪೂಜಿಸೋರು ಸಂಪತ್ತಿನಿಂದ ಯಾವಾಗ್ಲೂ ಕೂಡಿರ್ತಾರೆ. ಆಶೀರ್ವಾದ ಅನ್ನೋದು ಸಿಗ್ತಾ ಇರುತ್ತೆ. ಬೀಜ ಭಕ್ತಿಯಿಂದ ಪಠಿಸೋರಿಗೆ ಮಾತ್ರ ಈ ಫಲ ಅನ್ನೋದು ಸಿಗುತ್ತೆ. ಯಾವ ರೀತಿ ಭಕ್ತಿಯಿಂದ ಪಠಿಸ್ಬೇಕು ಅಂದ್ರೆ ನಾನು ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೇನೋ ಅಷ್ಟೊಂದು ನನಗೂ ಐಡಿಯಾ ಇಲ್ಲ. ಬಟ್ ಆದ್ರೆ ಬೀಜನ ಭಕ್ತಿಯಿಂದ ಪಠಿಸೋರಿಗೆ ಆರೋಗ್ಯ ಮತ್ತೆ ಐಶ್ವರ್ಯ ಎರಡೂ ಕೂಡ ಸಿಗುತ್ತೆ. ಇನ್ನ ಮಂತ್ರಗಳ ಶಕ್ತಿಯಿಂದ ಭೂಮಿ ಮೇಲೆ ಪವಾಡಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಇತ್ತು ಅಂತ ಹೇಳ್ತಾ ಇದ್ರಲ್ಲ, ಆ ರೀತಿ ಪವಾಡಗಳು ಭೂಮಿ ಮೇಲೆ ಮತ್ತೆ ನಡೆಯೋದಕ್ಕೆ ಶುರುವಾಗುತ್ತೆ. ಇನ್ನ 108 ತಿರುಪತಿಗಳು ಸೃಷ್ಟಿಯಾಗುತ್ತೆ ಭೂಮಿ ಮೇಲೆ ಅಂತ ಹೇಳ್ತಾರೆ.
ಯಾಕೆ ಈಗಿರುವಂಥ ತಿರುಪತಿಗಳು ಬಿಟ್ಟು ಇನ್ನ ತಿರುಪತಿಗಳು ಏಕೆ ಅಂದರೆ ಒಂದು ಮಾರ್ಗನ ಫಾಲೋ ಮಾಡಬೇಕು ಅಂದರೆ ಒಂದೇ ದಾರಿನ ಜನಕ್ಕೆ ತೋರಿಸ್ಬೇಕಾಗತ್ತೆ. ಈಗ ಬೇರೆ ಬೇರೆ ದೇವರುಗಳು ಒಂದೊಂದು ರೀತಿ ತೋರಿಸೋದ್ರಿಂದ ಜನ ತುಂಬಾನೇ ಸ್ಪ್ಲಿಟ್ ಆಗೋಗ್ಬಿಡ್ತಾರೆ, ಬೇರೆ ಬೇರೆ ಯೋಚನೆಗಳಲ್ಲಿ ಜನ ಹೊರಟೋಗ್ತಾರೆ. ಅದಕ್ಕೆ ಒಂದೇ ಮಾರ್ಗನ ಸೂಚಿಸೋದಕ್ಕೆ ಭೂಮಿ ಮೇಲೆ 108 ತಿರುಪತಿಗಳು ಅನ್ನೋದು ಸೃಷ್ಟಿಯಾಗುತ್ತೆ. ಅಲ್ಲಿ 1 ಕೋಟಿ ಜನರಿಗೆ ಡೈಲಿ ಆಹಾರ ಅನ್ನೋದನ್ನ ಕೊಡಲಾಗುತ್ತೆ. ಈ 108 ತಿರುಪತಿಯಿಂದ ಸೇರಿಸಿ 1 ಕೋಟಿ ಜನರಿಗೆ ಫ್ರೀಯಾಗಿ ಆಹಾರ ಅನ್ನೋದನ್ನ ಕೊಡ್ತಾರೆ. ಇನ್ನ ಯಾಗಂಟಿಯಲ್ಲಿ ನಿರಂತರ ಈಶ್ವರನ ಪೂಜೆ ಅನ್ನೋದು ನಡೆಯುತ್ತೆ. ತಿರುವೆಂಗಲ್ಲಪ್ಪ ಉತ್ಸವ ಅನ್ನೋದು ಪ್ರಸಿದ್ಧಿಯಾಗುತ್ತೆ, ಅದು ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ. ಇನ್ನ ಭಗವಂತ ಅಂಜನಾದ್ರಿಗೆ ಬಂದು ಕೆಲ ಸಮಯ ಕಳೀತಾನೆ. ಆದಿಲಕ್ಷ್ಮಿಯ ಜೊತೆ ಆನಂದ ಗುರುಗಳು ಭೂಮಿ ಮೇಲೆ ಬರ್ತಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನ ವೀರ ವಸಂತರಾಯ, ದೈವಾಂಶ ಸಂಭೂತ ವೀರ ವಸಂತರಾಯ ಪಾಂಡುರಂಗ ಸ್ವಾಮಿ ದೇವಸ್ಥಾನಕ್ಕೆ ಚಿನ್ನದ ಲೇಪನವನ್ನ ಮಾಡಿಸ್ತಾನೆ. ಯಾವ ಪಾಂಡುರಂಗ ಸ್ವಾಮಿ ದೇವಸ್ಥಾನ ಅಂದ್ರೆ ಎಷ್ಟೋ ದೇವಸ್ಥಾನಗಳಿದೆ, ಅದರಲ್ಲಿ ಯಾವ ದೇವಸ್ಥಾನಕ್ಕೆ ಚಿನ್ನದ ಲೇಪನ ಮಾಡಿಸ್ತಾರೆ ಅನ್ನೋದನ್ನ ನಾವು ಮುಂದೆನೆ ನೋಡಬೇಕು, ಆದಾಗಲೇ ಗೊತ್ತಾಗೋದು ಅಂತ ವಿಷಯಗಳು. ಒಟ್ಟಿನಲ್ಲಿ ಪಾಂಡುರಂಗ ದೇವಸ್ಥಾನಕ್ಕೆ ಚಿನ್ನದ ಲೇಪನ ಅನ್ನೋದು ಆಗುತ್ತೆ. ಇನ್ನು ಭಗವಂತ ಕವೇತಿ ರಂಗ ಅನ್ನಿಸ್ಕೊಂಡು ಪವಿತ್ರ ಸ್ನಾನ ಮಾಡ್ತಾನೆ. ದುಷ್ಟರಿಗೆ ಶಿಕ್ಷೆ ಕೊಡೋದಕ್ಕೆ ರಾಮ ಧರ್ಮರಾಜನ ಕಾನೂನುಗಳು, ಶಾಸನಗಳು ನಮ್ಮಲ್ಲಿ ಅಳವಡಿಕೆ ಆಗ್ತಾ ಹೋಗುತ್ತೆ. ಅದನ್ನ ಫಾಲೋ ಮಾಡೋದಕ್ಕೆ ಜನ ಶುರು ಮಾಡ್ತಾರೆ. ಮುಕ್ಕಂತಿ ಜುರುಕೊಂಡ ಗಿರಿಗೆ, ಬೆಟ್ಟಕ್ಕೆ ಚಿನ್ನದ ನೀರನ್ನ ಹಾಕ್ತಾರೆ. ಚಿನ್ನದ ಲೇಪನ ಅನ್ನೋದನ್ನ ಕೂಡ ಆ ಬೆಟ್ಟಕ್ಕೆ ಮಾಡ್ತಾರೆ. ದೇವಸ್ಥಾನಗಳಿಗೆ ಚಿನ್ನದ ಲೇಪನ ಮಾಡಿರೋದು ನೋಡಿದೀವಿ, ಆದ್ರೆ ಇಲ್ಲಿ ಬೆಟ್ಟಕ್ಕೆ ಚಿನ್ನದ ಲೇಪನ ಮಾಡ್ತಾರೆ. ಅಂದ್ರೆ ಅಷ್ಟೊಂದು ಚಿನ್ನ, ಅಗಾಧವಾದ ಸಂಪತ್ತು ಭೂಮಿ ಮೇಲೆ ಜನರ ಹತ್ರ ಅವೈಲಬಿಲಿಟಿ ಇರುತ್ತೆ. ಇನ್ನ ವಿರೂಪಾಕ್ಷದಲ್ಲಿರುವಂತ ದುರ್ಗಾದೇವಿ ಮಾತಾಡ್ತಾರೆ, ವೀರ ಧರ್ಮರಾಜನ ಭವಿಷ್ಯವಾಣಿ ಇಲ್ಲಿಗೆ ನಿಜ ಆಗುತ್ತೆ ಅಂತನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ತಿರುವಳ್ಳೂರು ಈ ಜಾಗದಲ್ಲಿ ವೀರ ರಾಘವ ಸ್ವಾಮಿಗೆ ಮತ್ತೆ ಮದುವೆ ಅನ್ನೋದು ಕೂಡ ನಡೆಯುತ್ತೆ. ಇನ್ನ ಕೊನೆಯ ವಾಕ್ಯದಲ್ಲಿ ಇವ್ರು ತಿಳಿಸ್ತಾರೆ, ಜನರಿಗೆ ತೊಂದರೆಗಳು ಅನ್ನೋದು ಕಾಡ್ತಾ ಇರುತ್ತೆ. ಆಲೆಕಲ್ಲು ಮಳೆಯಿಂದ ಬೇರೆ ಬೇರೆ ರೀತಿಯಿಂದ ಜನರಿಗೆ ತೊಂದರೆ ಅನ್ನೋದು ಕಾಡ್ತಾ ಇರುತ್ತೆ. ರಾಜರುಗಳು ಜನರನ್ನ ಕಾಪಾಡುವಂತ ಕೆಲಸ ಮಾಡ್ತಾನೆ ಇರ್ತಾರೆ. ಇಂಥ ಸಂಗತಿಗಳೆಲ್ಲ ಭೂಮಿ ಮೇಲೆ ನಡೀತಾನೆ ಇರುತ್ತೆ. ಒಟ್ಟಿನಲ್ಲಿ ಭೂಮಿ ಅನ್ನೋದು ಮುಂದಿನ ದಿನಗಳಲ್ಲಿ ಸುಭೀಕ್ಷವಾಗುವಂತೂ ಇದ್ದೇ ಇರುತ್ತೆ. ಆದ್ರೆ ಅದಕ್ಕೆ ಸಮಯ ಅನ್ನೋದು ಬೇಕಾಗುತ್ತೆ. 2035-36 ಅಂತ ಒಂದು ಅಂದಾಜು ಲೆಕ್ಕಾಚಾರ ಇಟ್ಕೋಬಹುದು. ಅದೇ ಇನ್ನೊಂದು ಸ್ವಲ್ಪ ಮುಂದೆನೂ ಹೋಗಬಹುದು. ಕೊನೆಗೆ ಇವ್ರು ಹೇಳೋದು ಒಂದೇ ಮಾತು, ಜನರನ್ನ ಕಾಪಾಡೋದಕ್ಕೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡುವಂತ ಕೆಲಸ ಮಾಡ್ತಾ ಇರ್ತಾನೆ. ಇಂಥದ್ದು ಭೂಮಿ ಮೇಲೆ ನಡೀತಾನೆ ಇರುತ್ತೆ. ಇದೆಲ್ಲ ಕೂಡ ಜನರು ಅರ್ಥ ಮಾಡ್ಕೋಬೇಕಾಗಿರೋದು. ನಂಬೋರು ಎಷ್ಟೋ ಜನ ನಂಬದೇ ಇರೋರು ಇರ್ತಾರೆ. ನಂಬೋರು ನಂಬೋದು, ಬಿಡೋರು ಬಿಡ್ಬೋದು ಅಂತಾನೆ ಅವರು ಅವರ ವಾಕ್ಯಗಳಲ್ಲಿ ತಿಳಿಸ್ತಾರೆ. ನಂಬದೇ ಇರೋರು ಕೂಡ ಇದ್ದೇ ಇರ್ತಾರೆ. ಎಲ್ಲಿ ಪಾಸಿಟಿವಿಟಿ ಇರುತ್ತೋ ಅಲ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ. ನಂಬದೇ ಇರೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾರು ನಂಬ್ತಾರೋ ಅಂಥವ್ರಿಗೆ ವಿಷಯಗಳನ್ನ ತಿಳಿಸ್ತಾ ಇರಿ. ಯಾವತ್ತೋ ಒಂದು ದಿನ ನಂಬದೇ ಇರೋರು ಕೂಡ ಈ ವಿಷಯಗಳನ್ನ ನಂಬುವಂತ ಪರಿಸ್ಥಿತಿ ಅವ್ರಿಗೆ ಬರುತ್ತೆ. ಅಂಥದ್ದು ಪವಾಡಗಳು, ಅಂಥ ವಿಚಿತ್ರಗಳು ನಡೆದಾಗ ಅವ್ರಿಗೆ ನಂಬಿಕೆ ಬರುತ್ತೆ. ಅವಾಗ ಅರ್ಥ ಆಗುತ್ತೆ ಜೀವನ ಏನು ಅಂತ. ಆಗ ಅವರ ಕರ್ಮಗಳು ಎಷ್ಟು ಮಿತಿ ಮೀರುತ್ತೋ ಅದರ ಮೇಲೆ ಅವ್ರಿಗೆ ಶಿಕ್ಷೆ ಅನ್ನೋದು ಕೂಡ ಭೂಮಿ ಮೇಲೆ ಸಿಗ್ತಾ ಹೋಗುತ್ತೆ ಅಂತಾನೆ ಇವರ ವಾಕ್ಯಗಳಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ ಗೋವಿಂದ ವಾಕ್ಯದಲ್ಲಿ ಇರುವಂತ ಎಲ್ಲಾ ವಿಷಯಗಳು ನಿಮಗೂ ತಿಳಿಸಿದ್ದೀನಿ. ಇನ್ನ ಬೇರೆ ಬೇರೆ ವಿಷಯಗಳು ನಮಗೆ ಯಾರ್ಯಾರೋ ಕಳಿಸೋ ಕೆಲಸ ಮಾಡ್ತಾ ಇರ್ತಾರೆ, ಅಂತ ವಿಷಯಗಳನ್ನ ಕೂಡ ನಾನು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ. ಇದರಲ್ಲಿ ಕೆಲವೊಬ್ರು ನಂಬೋದು, ನಂಬದೇ ಇರೋರು ಬಿಡಬಹುದು. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ, ಎಚ್ಚರಿಸ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.